ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾವು ಸೆಲಿನಕ್ಕನ ಮನೆಯಿಂದ ವಾಗ್ಮಣ್ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಅವರು ಕರ್ಕೊಂಡು ಹೋಗ್ತಾ ಇದ್ದರು. ಇದು ಕೇರಳ ಟೂರ್, ಇದು ಕೊನೆಯ ಭಾಗ. ನಾವೆಲ್ಲ ಪಟ್ಟಂಗ ಹೊಡಿತಾ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಳ್ತಾ ಹೋಗ್ತಾ ಇತ್ತು. ಕಾಲಿಕಟ್ಟು ಕಿಚನ್ ಹೇಳಿ ಒಂದು ಹೋಟೆಲ್ ಬೇರೆ ದಾರಿಯಾಗಿ ಅಲ್ಲಿಗೆ ಕರ್ಕೊಂಡು ಹೋಗುವ ನೆನೆಸಿದೆ. ಬೇರೆ ದಾರಿ 4.5 ಮೈಲ್ ನಡಬೇಕಿತ್ತು. ಅಲ್ಲ ಅಮ್ಮ ಮಾತ್ರ ಅಲ್ಲ, ಆ ಟೈಮಿಗೆ ಎಲ್ಲ ಅಲ್ಲ ನಾವೆಲ್ಲ ಎನ್ಸ್ಕೊಂಡು ಅಮ್ಮ ಹಾಕಿ ಅಯ್ಯೋ ಅಮ್ಮ ಮಾತ್ರ ಅಯ್ಯೋ ಈಗ ರೋಬಿ ಅಲ್ಲ ಈಗ ನಂದು ಮಕ್ಕಳೆಲ್ಲ ಗಾಡಿಲಿ ಹೋಗುದು ಗಾಡಿಲಿ ಬರೋದು, ನಾವೆಲ್ಲ ಬಸ್ ಎಲ್ಲ ರೋಬಿ ನಾವು ಮಧ್ಯದಲ್ಲೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಹಿಡ್ಕೊಂಡಿದ್ರು. ಆದರೂ ಅವನು ರೋಬಿನ ಅಲ್ಲಿ ಮಿಡ್ಲಲ್ಲೆಲ್ಲೋ ಅಲ್ಲಿ ಒಂದು ಕಡೆ ಮಾತ್ರ ಸಿಕ್ಕುದಂತೆ. ಒಳ್ಳೆ ತಿಂಡಿ ಅಪ್ಪ, ಅದೊಂಥರ ಕೇಕ್ ಥರ. ಅದು ನಾನು ಫಸ್ಟ್ ತಿನ್ನೋದು, ನಾವೆಲ್ಲರೂ ಫಸ್ಟೇ ತಿನ್ನೋದು. ಅವರೆಲ್ಲ ಆ ತಿಂಡಿ ಬೇಕಂತ ಆದರೆ ಅಷ್ಟು ದೂರ ಬಂದು ತಗೊಂಡು ಹೋಗ್ತಾರಂತೆ, ಹೇಳ್ತಾ ಇದ್ರು ಅವರೆಲ್ಲ. ನಾವು ಆ ಪ್ಲೇಸಿಗೆ ಹೋಗೋ ಮೊದಲೇ ಎಲ್ಲ ಒಳ್ಳೊಳ್ಳೆ ಸೀನರಿ ಸಿಗ್ತಾ ಇತ್ತು ನೋಡಲಿಕ್ಕೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇತ್ತು. ಅದೇ ಜೋಡು ಮಳೆ ಹೇಳಿದ ಈ ಕಡೆ ಜ್ಯೋತಿ ನಿಂತ್ರಿಯ ನೋಡ ಎಂತ ಚಂದ ಐತದ ನೋಡ. ಹೋಗ್ತಾ ದಾರಿ ಮಧ್ಯ ಊಟ ಟೈಮ್ ಆಯ್ತು ಅಂತೇಳಿ ಒಂದು ಹೋಟ್ಲಿಗೆ ಕರ್ಕೊಂಡೋದ್ರು. ಮಿಸ್ಟಿ ಮೌಂಟೇನ್ ಅಂತ ಅದ್ರ ಹೆಸರು. ಹೋಟ್ಲು ಸಹ ತುಂಬ ಚೆಂದ ಇದ್ದಿತ್ತು. ಅದರ ಸುತ್ತಲೂ ಗ್ರೀನರಿ ನೋಡಲಿಕ್ಕೂ ತುಂಬ ಚೆಂದ. ಫುಡ್ಡು ಸಹ ಅಷ್ಟೇ ಒಳ್ಳೆದಿದ್ದಿತ್ತು. ನಾವು ಹೋದ್ಮೇಲೆ ತುಂಬ ಜನ ಬಂದರು, ಟೂರಿಸ್ಟ್ಗಳು ಬರ್ತಾ ಇದ್ದರು. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಿತ್ತು. ಅಷ್ಟೊತ್ತಿಗೆ ಇವರು ಫೋಟೋ ತೆಗಿತೇನೆ ಎಲ್ಲ ಫೋಸ್ ಕೊಡಿ ಅಂತ ಹೇಳ್ತಾ ಇದ್ರು. ನಮ್ಮ ಹತ್ರ ಏನೆಲ್ಲ ಬೇಕು ನಿಮಗೆ, ಎಂತ ಬೇಕಾದರೂ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಸೆಲಿನಕ್ಕ. ಕೊನೆಗೆ ಬಿರಿಯಾನಿ ತಗೊಳ್ತು. ನಾವೆಲ್ಲ ಜ್ಯೋತಿ ಫಿಶ್ ಕರಿ ರೈಸೇ ತಗೊಂಡ್ಲೇನ. ನಮಗೂ ಅದೇ ಸಾಕಲ್ಲ, ಚಿಕನ್ ಬಿರಿಯಾನಿ ಒಂದು രണ്ട് ചിക്കൻ ബിരിയാണി മമ്മിക്ക് എന്താ? 2 ചിക്കൻ ബിരിയാണി. ഫിഷ് കറി മീൽസ് എത്ര പേർക്കാന്ന് പറയാം? ഫിഷ് കറി ഒരു ഫിഷ് കറി. ഇത് പൊറോട്ടയ്ക്ക് എന്താ ഇതുള്ളത്? ബട്ടർ ചിക്കൻ ഉണ്ട്, കേരള ചിക്കൻ കറി ഉണ്ട്, പനീർ ബട്ടർ മസാല ഉണ്ട്, മിക്സ് വെജിറ്റേറിയൻ ഉണ്ട്, സബ്ജി ചിക്കൻ. ಹಪ್ಪಳ ಒಂದು ಕೊಟ್ಟೆ ಕೊಡ್ತಾರಲ್ಲ ಇಲ್ಲಿ. ತುಂಬ ಇತ್ತು, ಕಡಿಮೆ ಕಡಿಮೆ. ಹೌದಾ? ಊಟ ತುಂಬ ಒಳ್ಳೆದಿದ್ದಿತ್ತು, ಟೇಸ್ಟಿ ಇದ್ದಿತ್ತು. ಅದನ್ನೆಲ್ಲ ಊಟ ಮಾಡಿ ಪುನಃ ಈಗ ನಾವೆಲ್ಲ ಫೋಟೋ ತೆಕ್ಕೊಂಡು ಅಲ್ಲಿ ಎದುರುಗಡೆ ಎಲ್ಲ ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡು ಹೊರಡ್ತಾ ಇತ್ತು. ನಾವು ಫಸ್ಟ್ ಟೈಮ್ ಬಂದಲ್ಲಿ ಚಾಯ್ ಇದು ಹೋಯ್ತು ನೋಡಿ. ಹೌದು. ಆಮೇಲೆ ಆ ಫ್ಯಾಕ್ಟ್ರಿಗೆ ಹೋದ್ ಅವ್ರು ಫ್ರೀ ಕೊಟ್ಟದ್ ನೋಡಿ. ಇಲ್ಲೀಗ ಹಿಲ್ ಸ್ಟೇಷನಿಗೆ ಬಂತು. ಇಲ್ಲಿ ನೋಡಿ ಮತ್ತೊಂದು ಪ್ಲೇಸಿಗೆ ಹೋಗ್ಲಿಕ್ಕಿತ್ತು. ಆ ಪ್ಲೇಸಿಗೆ ಹೋದರೆ ಭಾರಿ ಖುಷಿ ಆಗ್ತದೆ. ಒಂಥರ ಗಾಳಿ ರುಮು 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 ಬೀಸ್ತಾ ಇತ್ತು, ತಂಪಾಗ್ತಿತ್ತು. ಒಂಥರ ನೋಡ್ಲಿಕ್ಕೆ ಬಿಸಿಲಿತ್ತಲ್ಲ, ಅಲ್ಲಿ ಹೋದಾಗ ಒಂಥರ ತಂಪಿದಿತ್ತು.
ಹಾಂ 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 ಅಲ್ಲಿ 2 ಹಕ್ಕಿಗಳಿದ್ದು ಅದರದ್ದು ವಿಡಿಯೋ ತೆಗಿ ಅಂತ ಸೆಲಿನಕ್ಕ ನಂಗೆ ಹೇಳ್ತಾ ಇದ್ರು. ದರ್ಲೆ ಹಕ್ಕಿ ಎಂತ ಅದು, ಎಂತ ಹಕ್ಕಿ ಅದು? ಅಲ್ಲೆಲ್ಲ ಸಣ್ಣ ಸಣ್ಣ ಅಂಗಡಿ ಉಂಟು, ಟಾಯ್ಸ್ ಇದು, ಆಮೇಲೆ ಜ್ಯೂಸ್ ಅಂಗಡಿ, ಆ ಥರ ಏನಾರು ಅದೇ ತಿಂಡಿದು ಬೇಕಾದರೆ ಎಲ್ಲ ಸಂಜೆ ಮೇಲೆ ಫುಲ್ ಓಪನ್ ಆಗುತ್ತೇನೋ. ಈಗ ನಾವು ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ಬಂದಿತ್ತಲ್ಲ, ಹಾಗಾಗಿ ಕೆಲವುದು ಮಾತ್ರ ಓಪನ್. ಒಳ್ಳೇದಾಯ್ತು ನಾವು ನಿನ್ನೆ ಅಲ್ಲಿ ಸ್ಟೇ ಮಾಡ್ತಿದ್ದು. ಡಿಫ್ರೆಂಟ್ ಅದು. ಈಗ ನೀವೊಂದು ನೀರಲ್ಲಿ ಕಲ್ಲಿದೆ ಅಲ್ಲ, ಬಂಗಾಲ. ನಮ್ಮನೆಯವರು ಮತ್ತೆ ನಮ್ಮನೆಯವ್ರ ತಂಗಿ ವತ್ಸಲ, ಅವಳು ಜ್ಯೋತಿ, ಮೈದುನ ಹೆಂಡತಿ, ಅವರು ಮೂವರಲ್ಲಿ ಮೇಲೆ ಹೋಗಿ ಮತ್ತೊಮ್ಮೆ ಮೇಲೆ ಹೋಗ್ಲಿಕ್ಕಿತ್ತು. ಅಲ್ಲಿ ಹೋಗಿ ಎಲ್ಲ ಸೀನರಿ ನೋಡ್ತಾ ಇದ್ರು. ನಾವು ಆಮೇಲೆ ಎಲ್ಲರೂ ಫೋಟೋ ತೆಕ್ಕೊಳ್ತಾ ಅಲ್ಲಿ. ಮೂന്നാರ್ ಫುಲ್ ಟೀ ಟಾಟಾದದು. ಟಾಟಾ ಇದು ರಿಪ್ಪಲ್ ಟಾಟಾ, AVT ಮಾತ್ರ ಅಲ್ಲ. ಅಲ್ಲಿ ದಾರಿ ಮಧ್ಯೆ ಟೀ ತೋಟ ತೋರ್ತು. ಅಲ್ಲಿ ಒಂದು ವಿಡಿಯೋ ಮಾಡುವ ಅಂತೇಳಿ ವಿಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಬಂತು. ಬೇಡ, ನಮ್ದು ಬೇಡ, ಅದೇ ಮನೆಗೆ ನಾನು ತಗೊಳ್ತೆ, ನೀವು ಹೋಗಿ. ಸುಮಾರು ಉದ್ದಕ್ಕೂ ಟೀ ತೋಟ, ತುಂಬ ಸುತ್ತಮುತ್ತ ಎಲ್ಲ ಟೀ ತೋಟ ಇದ್ದಿತ್ತು. ಸ್ವಲ್ಪ ಮುಂದೆ ಹೋದ ಮೇಲೆ ಏಲಕ್ಕಿ ತೋಟ ಇದ್ದಿತ್ತು. 7,000 ರೂಪಾಯಿ ಅಲ್ಲ, ಅದೇ ಸ್ವಲ್ಪ ಏಲಕ್ಕಿಗೆ ಮಾತ್ರ ಇತ್ತಲ್ಲ. ಏಲಕ್ಕಿ ಕೃಷಿ ಇತ್ತಲ್ಲ ಆಂಟಿ, ಅಷ್ಟೇ ಕೇರ್ಫುಲ್ ಆಗಿ ಮಾಡ್ಬೇಕದು. ಅದೇ ಡೈಲಿ ಅದಕ್ಕೆ ಕೆಲಸ ಬೇಕು. ಅದಕ್ಕೆ ಸಿಕ್ಕರೆ ಮಾತ್ರ ಲಾಭ, ಭಯಂಕರ ಲಾಭ. ಇದೆ ನೋಡಿ, ಇನ್ನೊಂದು ಪ್ಲೇಸಿಗೆ ಹೋಗ್ಲಿಕ್ಕಿತ್ತಂತ ಹೇಳಿದೆಲ್ಲ ಇದೆ. ಇದು ಮೇಲೆ ಹತ್ತಬೇಕು. ಅಲ್ಲಿ ಅದು ಕೆಲವು ಆಟಗಳೆಲ್ಲ ಆಡ್ಬೋದು ಬೇಕಾದವರು. ಇನ್ನೂ ಸಹ ಕೆಲಸ ನಡೀತಾ ಉಂಟು, ಬೇರೆ ಬೇರೆ ಥರ ಆಟದ್ದು ಅದೆಲ್ಲ ಆಗಬೇಕಂತೆ. ಅದೆಲ್ಲ ನಡೀತಾ ಉಂಟು ಇನ್ನೂ ಸಹ. ಕೆಲಸ ನಡೀತಾನೇ ಇತ್ತು. ಅವರು JCB ತಂದು ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತಾನೇ ಇದ್ದರು. ಅವರಿಬ್ಬರು ಯಾರೋ ಟೂರಿಸ್ಟ್ಗಳು, ಅದೇ ತಮಿಳ್ನಾಡಿನವರೇನೋ ಬಂದು ಇದು ಈ ಆಟ ಆಡ್ತಾ ಇದ್ರು. ಗಾಳಿದು ಸೌಂಡ್ ನಿಮಗೆ ಕೇಳ್ತಿರ್ಬೋದು. ಅಷ್ಟು ರುಮು ಬೀಸ್ತಾನೇ ಇದ್ದಿತ್ತು. ನಮ್ಗೆ ಅಲ್ಲಿಂದ ಕೆಳಗೆ ಇಟ್ಕೊಂಡು ಬರೋದೇ ಬೇಡ ಅನಿಸ್ತಿತ್ತು, ಅಷ್ಟು ಒಳ್ಳೆ ತಂಪಾಗ್ತಿತ್ತು. ಹಾಂ, ಅಲ್ಲ ಅದು ಹಾಂ, ಅದೇ ಇದಿಲ್ಲ. ಇಲ್ಲಿ ರೋಬಿನ್ ಮತ್ತು ನಮ್ಮನೆಯವರು ಫೋಟೋ ತೆಕ್ಕೊಂಡ್ರು. ಹಾಗೆ ಇವರಿಬ್ರು ಬರಲಿಲ್ಲ, ವಸಂತಕ್ಕ ಮತ್ತು ರಾಣಿ, ಅವರಿಬ್ಬರದ್ದು ಅಲ್ಲಿಂದ ಫೋಟೋ ತೆಗೀತು ನಾವು. ಅಲ್ಲಿಂದ ಇನ್ನೊಂದು ಕಡೆ ಹೋಯ್ತು ನಾವು. ಅಲ್ಲಿ ಅಂತ ಕೊತ್ತವಳು ಅಲ್ಲಪ್ಪ, ಅಲ್ಲಿ ಆಚೆ ಬದಿ ತಂಪು ವಸಂತಕ್ಕನಿಗೆ ಅವ್ರಿಗೆ ಗಾಡಿಯಲ್ಲಿ ಕೊಟ್ಟಿರ್ತೀವಿ ಮತ್ತೆ. ಆಚೆಗೆ ತಂಪಿತ್ತ. ಹ್ಞೂ,
ಗಟ್ಟಿಗೆ ಅವನಿಗೆ ದೊಡ್ಡ ಪಾತ್ರದಲ್ಲಿ ಕೊಟ್ಟಿದ್ದ ಅದು ಚೂರೇ ಮನೆಗೆ ಹೋದ್ರು. ಆಮೇಲೆ ಜೋಡಂಟಿ ಬೆಲ್ ಹೊಡೆದ ಜೋಡಂಟಿ ಹೋದ್ರು ಇದೆಲ್ಲ ಇವ್ರು ಕೇಳ್ತಾ ಉಂಟಲ್ಲ ಜೋಡಂಟಿಗಾಗಿ ಫಸ್ಟ್ ಗೊತ್ತಾ ಅದ್ರ ಈಗ ಬಂದಷ್ಟೇ ಜೋಡಂಟಿ ಬಾ ನೀ ಕೂತ್ಕೊಣಿಕ ಈಗ ಜ್ಯೂಸ್ ಬೇಡ ನಮ್ಗೆ ಎಂತ ಬೇಡ ನಮ್ಗೆ ಆ ದಿನ ವಿಚಾರ ಜೋಡಂಟಿ ಹೇಳ್ತಾ ಅವ್ರ ಮದುವೆ ಆಗಿ ಬರ್ತಾರೆ ಹೋದಲ್ಲೆಲ್ಲ ನಮ್ಮದು ಫೋಟೋ ಸೆಷನ್. ಇದು ಅಲ್ಲಿಂದ ವಾಪಸ್ ಬರುವಾಗ ಇನ್ನೊಂದು ಕಡೆ ಸ್ವಲ್ಪ ಸೀನರಿ ಇತ್ತಂತೆ. ನಾನು ಮತ್ತೆ ಜ್ಯೋತಿ ಕೆಳಗಿಳಿಲಿಲ್ಲ, ಅವರೆಲ್ಲ ನೋಡ್ತಾ ಇದ್ರು. ಹ್ಞೂ ಅದೇನೋ ವರ್ಕ್ ಆಗ್ತೈತೇನು. ನಾವು ಹೋಗೋದು ಡೌನಿಗೆ ಹೋಗೋದು ನಾವು ಹೈಟೇ ಬರ್ತೇವೆ ನಾವದೇ ಮೊದ್ಲಿಗೆ ಹೇಳ್ತಿದ್ದ ಈಗ ನಾವೆಲ್ಲ ಹೊರಡುತ್ತ ಅದಕ್ಕೆ ನಮ್ಮ ಅಜ್ಜಕ ಎಂದೆಲ್ಲ ಇದ್ರು ಜೋದಿ ಬೇರಿ ಕುಂದಾಪುರಕ್ಕೂ ಹೊರಡುದಾದ್ರು ಆ ಖುಷಿ ಹೌದಾ ಒಂದು ಖುಷಿ ನಾವು ಹೇಳ್ತಾ ಮತ್ತೆ ಎಂತಾದ್ರೂ ತಿಪ್ಪುದಾದ್ರೆ ನಾವು ಅದೇ ತಿಂತಿರ್ಬೋದು ಆದ್ರೆ ಜೋದಿ ಅಲ್ಲಿಗೆ ಹೇಳುತ್ತಿ ಆಯ್ತು, ಎಲ್ಲ ನೋಡಿ ಈಗ ವಾಪಸ್ ಹೋಗ್ತಾ ಇತ್ತು ಮನೆಗೆ. ಅಲ್ಲಿ ಜಾಕಿದ ಗಂಡ ನಾವು ಇಷ್ಟರವರೆಗೆ ಫೋಟೋ ತೆಗಿಲಿಲ್ಲಲ್ಲ, ಎಲ್ಲರದ್ದು ಸೆಲ್ಫಿ ತೆಕ್ಕೊಂಡ್ರು. ನಾವಿನ್ನು ರಾತ್ರಿ ಹೊರಡ್ತೇವೆ ಅಂಥೇಳಿ. ಈಗ ನಾವು ಟ್ರೈನಲ್ಲಿ ರಾತ್ರಿಯೇ ಟ್ರೈನ್ ಹತ್ತಿದ್ದು, ಈಗ ಬೆಳಿಗ್ಗೆ ಆಯಿತು. ಇನ್ನು ನಮ್ಮದು ಊರು ಹತ್ರ ಬರ್ತಾ ಇತ್ತು. ಆಯಿತು, ಎಲ್ಲ ಪ್ರೋಗ್ರಾಮ್ ಕೇರಳ ಟೂರು ಭಾರಿ ಒಳ್ಳೆಯದಾಗಿತ್ತು, ತುಂಬ ಖುಷಿ ಆಯಿತು. ಅದೇ ಅವ್ರ ಮನೆಯವರಿಗೆಲ್ರಿಗೂ, ಸೆಲಿನಕ್ಕನ ಮನೆಯವರಿಗೆಲ್ರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಹಾಗೆ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ.